ಸೊ ಗೈಸ್, ಈಗ ನಾವು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್, ಇಲೆಕ್ಟ್ರಾನ್ ಸಿಟಿ ಕಿಮ್ಸ್ ಹಾಸ್ಪಿಟಲ್. ನನ್ನ ವೈಫ್ಗೆ ಹುಷಾರಿಲ್ಲ, ಸೊ ಸ್ಮಾಲ್ ಒಂದು ಸರ್ಜರಿ ಇದೆ. ಸೊ ಈಗ ನಾವು ಒಂದವೇ ಕಾರಲ್ಲಿ ನಾವು ಮನೆಯಿಂದ ಹೊರಟಿದ್ದೀವಿ. ಸೊ ನೋಡೋಣ ಗೈಸ್, ಡಾಕ್ಟರ್ ಹತ್ರ ಹೋದ್ಮೇಲೆ ಡಾಕ್ಟರ್ ಏನು ಹೇಳ್ತಾರೆ. ಸೊ ಎಲ್ಲ ರಿಪೋರ್ಟ್ ನಾವು ಮನೆಗಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನನಗೆ ಏನೂ ಗೊತ್ತಿಲ್ಲ. ಆಲ್ರೆಡಿ ಮುಂಚೆ ಒಂದಿನ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಇವತ್ತು ಅಡ್ಮಿಟ್ ಡೇಟ್ ಹೇಳಿದರು ಡಾಕ್ಟರು. ಸೊ ಇವತ್ತು ಬರ್ತಾಯಿದ್ದೀನಿ, ಮತ್ತೆ ಡಾಕ್ಟರ್ ಹತ್ರ ಮಾತಾಡೋಣ, ಎಲ್ಲ ರಿಪೋರ್ಟ್ ಇನ್ವೆಸ್ಟಿಗೇಷನ್ ಎಲ್ಲ ತೋರಿಸೋಣ. ಸೊ ನೋಡಿ, ಇದು ಕಿಮ್ಸ್ ಹಾಸ್ಪಿಟಲ್, ಇಲೆಕ್ಟ್ರಾನ್ ಸಿಟಿ. ಸೊ ನಾವೀಗ ಎಂಟರ್ ಆಗ್ತಾಯಿದ್ದೀವಿ. ಇದು ನೋಡಿ ಮೇನ್ ಎಂಟ್ರೆನ್ಸ್. ಸೊ ಬನ್ನಿ ಗೈಸ್, ಎಂಟ್ರೆನ್ಸ್ ಹತ್ರ ಹೋಗಿ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ. ಸೊ ಇದು ಫಸ್ಟ್ ಟೈಮ್ ನಾನು ಬರ್ತಾಯಿದ್ದೀನಿ. ನನ್ನ ವೈಫ್ ಮುಂಚೆ 3-4 ಟೈಮ್ ಬಂದಿದ್ದಾರೆ. ಸೊ ನಾನು ಡ್ಯೂಟಿಯಲ್ಲಿ ಇರೋ ಕಾರಣಕ್ಕೆ ನಾನು ಬರೋಕ್ಕೆ ಆಗಲಿಲ್ಲ. ಸೊ ಇವತ್ತು ಮೋಸ್ಟ್ಲಿ ಜೊತೆಯಲ್ಲಿ ಬರಲೇಬೇಕಿತ್ತು ಅಂತಲೇ ನಾನು ಬಂದಿರೋದು. ಸೊ ಗೈಸ್, ನೋಡೋಣ ಯಾವ ಥರ ಏನಂತ ಪ್ರೊಸೆಸಿಂಗ್ ನನಗೇನೋ ಗೊತ್ತಿಲ್ಲ. ನನಗೇನೋ ಭಯ ಆಗ್ತಾಯಿದೆ, ಯಾಕೆಂದರೆ ಅಷ್ಟೋ ದೊಡ್ಡ ಹಾಸ್ಪಿಟಲು ಮತ್ತು ಒಂದು ಚಿಕ್ಕದ ಸರ್ಜರಿ ಬೇರೆ ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಅದು ಒಪ್ಕೊಳ್ಳೇಬೇಕು. ಯಾಕೆ ಇನ್ ಫ್ಯೂಚರ್ ಇವತ್ತು ಸರ್ಜರಿ ಮಾಡಿಲ್ಲ ಅಂದರೆ ಮತ್ತೆ ಮುಂದಕ್ಕೆ ಹೋದ್ಮೇಲೆ ನಮಗೆ ಪ್ರಾಬ್ಲಮ್ಮು. ಸೊ ಇದು ನೋಡಿ, ಹಾಸ್ಪಿಟಲ್ ಎಷ್ಟೋ ದೊಡ್ಡದಾಗಿದೆ. ಇನ್ನೂ ಪಾರ್ಕಿಂಗ್ ಹುಡುಕ್ತಾ ಇದ್ದೀನಿ. ನನಗೇನೋ ಗೊತ್ತಿಲ್ಲ 4-ವೀಲರ್ ಪಾರ್ಕಿಂಗ್ ಎಲ್ಲಿ ಇದೆ. ಸೊ ಬನ್ನಿ ಗೈಸ್, ನೋಡೋಣ. ಇದು ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಫೈನಲಿ ಸಿಕ್ಕಿದೆ. ಈ ಕಡೆ ನೋಡಿ ನಮ್ಮದು ಪಾರ್ಕಿಂಗ್. ಸೊ ಇಲ್ಲಿ 2 ಥರ ಆಪ್ಷನ್ ಇದೆ. ಒಂದು ಡೇ ಪಾಸ್ ಇದೆ, ಒಂದು ಅವರ್ಲಿ ಸಿಸ್ಟಮ್ ಇದೆ. ಸೊ ನಾನೇನು ಮಾಡಿದೆ, ಡೇ ಪಾಸ್ ತೊಗೊಂಡಿದ್ದೀನಿ. 1 ಡೇ ಪಾಸ್ ಅಂದರೆ 50 ರುಪೀಸು. ಸೊ ನನಗೆ ಏನೋ ಕನ್ಫರ್ಮ್ ಗೊತ್ತಿಲ್ಲ ಎಷ್ಟು ಟೈಮ್ ಆಗುತ್ತೆ ಏನಾಗುತ್ತೆ. ಸೊ ಗೈಸ್, ಇಲ್ಲಿ ನೋಡಿ, ಇದು ಕಾರ್ ಪಾರ್ಕಿಂಗು. ಸೊ ಇದು ಪೇಷಂಟ್ ಕಾರ್ ಪಾರ್ಕಿಂಗ್. ಸೊ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ, ನಮಗೆ ಗೊತ್ತಿರಲಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಆ ಕಡೆ ಹೋಗ್ಬಿಟ್ಟು ಡಾಕ್ಟರ್ ಪಾರ್ಕಿಂಗ್ ಮತ್ತು ಒಂದು ಕಡೆ ವಿಸಿಟರ್ ಪಾರ್ಕಿಂಗ್, ಇನ್ನೊಂದು ಕಡೆ. ಆಫ್ಟರ್ನೂನ್ ಈಗ ಟೈಮ್ ಆಗ್ತಾಯಿದೆ ಆಲ್ಮೋಸ್ಟ್ 3 o'clock. ಸೊ ಈಗ ನಾವು ಹಾಸ್ಪಿಟಲ್ ಬಂದಿದ್ದೀವಿ. ಸೊ ಹಾಸ್ಪಿಟಲ್ ಬಂದಮೇಲೆ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಅಡ್ಮಿಷನ್ ಮಾಡಬೇಕು. ಲೈಕ್ 2 days ಆಗುತ್ತೆ ಇನ್ನು. ಸೊ ಇವತ್ತು ಅಡ್ಮಿಷನ್ ಮಾಡಿದ್ರೆ ಸ್ಯಾಟರ್ಡೇ ಈವ್ನಿಂಗ್ ಸರ್ಜರಿ ಮಾಡ್ತಾರೆ. ಸೊ ಅಡ್ಮಿಷನ್ ಎಲ್ಲ ಪ್ರೊಸೆಸಿಂಗ್ಸ್ ಆಗಿದೆ, ಇನ್ಶೂರೆನ್ಸ್ ಎಲ್ಲ ಪ್ರೊಸೆಸಿಂಗ್ ಆಗಿದೆ. ಸೊ ಈಗ ನಾನು ಬಂದು ಕಾರಲ್ಲಿ ಕೂತಿದ್ದೀನಿ. ಸೊ ಈಗ ನಾನು ಪ್ಲಾನ್ ಮಾಡ್ತಾಯಿದ್ದೀನಿ, ನಾನು ಒಬ್ಬನೇ ಇದ್ದೀನಿ ಮನೆಯಿಂದ, ಯಾರಿಗೆ ಕರೆಯೋಣ, ಏನೇನು ಮಾಡೋಣ ಗೈಸ್. ಸೊ ಬನ್ನಿ ನೋಡೋಣ. ಅವನಿಗೆ ಹೇಳಿದ್ದೀನಿ ಏನು ಮಾಡ್ತಾರೆ. ಸೊ ಈಗ ಲಂಚ್ ಟೈಮ್ ಆಗಿದೆ, ಅವರು ಏನೋ ತಿಂದಿಲ್ಲ, ನಾನು ತಿಂದಿಲ್ಲ. ಸೊ ಈಗ ಸ್ವಿಗ್ಗಿಯಿಂದ ಸದ್ಯಕ್ಕೆ ಆರ್ಡರ್ ಮಾಡಿದ್ದೀನಿ. ಸೊ ಸ್ವಿಗ್ಗಿ ಬರೋ ತನಕ ನಾನು ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ರಿಗೆ ಅಡ್ಮಿಟ್ ಮಾಡಿದ್ದೀನಿ, ಅವ್ರೀಗ ಕೂತಿದ್ದಾರೆ. ಸೊ ಈಗ ಮೆಡಿಸಿನ್ ಯಾವುದೂ ಸ್ಟಾರ್ಟ್ ಮಾಡಿಲ್ಲ, ನೋಡೋಣ ಗೈಸ್. ಸೊ ಈಗ ಊಟ ಬರೋ ತನಕ ನಾನಿಲ್ಲಿ ವೆಯ್ಟ್ ಮಾಡಿಬಿಟ್ಟು ಊಟ ತೊಗೊಂಡು ಮೇಲೆ ಹೋಗೋಣ 7th ಫ್ಲೋರಲ್ಲಿ. ಸೊ ನಾನಿಲ್ಲೇ ಬಂದು ಕೂತಿದ್ದೀನಿ, ಅದಕ್ಕೆ ಅಪ್ಡೇಟ್ ಕೊಡೋಣ ಅಂತ, ಒಂದು ವಿಡಿಯೋ ಮಾಡೋಣ ಅಂತ ಕೂತಿದ್ದೀನಿ. ಸೊ ಬನ್ನಿ ಗೈಸ್, ನೋಡೋಣ. ಗುಡ್ ಮಾರ್ನಿಂಗ್ ಗೈಸ್, ಇವತ್ತು ಡೇ 2. ಸೊ ಈಗ ನಾನು ಮತ್ತೆ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ನನ್ನ ವೈಫ್ ಹತ್ರ.
ನಿನ್ನೆ ರಾತ್ರಿ 1:30 ಬಂದಿದೆ. ಈಗ ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಿಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹಾಸ್ಪಿಟಲ್ ಹತ್ರ ಹೋಗ್ತಾ ಇರೋಣ. ಸೊ ಅಲ್ಲಿ ಆದಮೇಲೆ ಮಾತಾಡೋಣ ಗೈಸ್ ಗುಡ್ ಮಾರ್ನಿಂಗ್. ಸೊ ಗೈಸ್ ಇವತ್ತು ಡೇ 3. ಸೊ ಇವತ್ತು ಡೇ 3 ನಾವು ಬಂದಿದ್ದೀವಿ ಮತ್ತೆ ಹಾಸ್ಪಿಟಲ್. ಈಗ ಟೈಮ್ ಆಗ್ತಾಯಿದೆ ಮಾರ್ನಿಂಗ್ 5 o'clock. ಸೊ ಡೇ 3 ಇವತ್ತು ಮೋಸ್ಟ್ಲಿ ನನಗೂ ಎಷ್ಟು ಸರ್ಜರಿ ಇದೆ ಗೈಸ್. ದಿನದಿಂದ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ನಿನ್ನೆ ಆಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ MRI CT ಎವ್ರಿಥಿಂಗ್ ಡನ್. ಸೊ ಈಗ ನಾನು ಮತ್ತೆ ಮಾರ್ನಿಂಗ್ ಬಂದಿದ್ದೀನಿ ನೋಡಿ. ಈಗ ಟೈಮ್ ಆಗ್ತಾಯಿದೆ ಮಾರ್ನಿಂಗ್ 5 o'clock. ಸೊ ನೋಡೋಣ ಈಗ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ ಗೈಸ್. ಹಾಸ್ಪಿಟಲಲ್ಲಿ ಏನು ಅಪ್ಡೇಟ್ ಆಗ್ತಾ ಇದೆ ಏನೋ ಗೊತ್ತಿಲ್ಲ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಸೊ ಬನ್ನಿ ಈಗ ಹೋಗೋಣ ಒಳಗಡೆ. ಅಲ್ಲಿ ಹತ್ರ ಹೋಗ್ಬಿಟ್ಟು ನೋಡ್ತೀನಿ ಅವ್ರು ಏನು ಮಾಡ್ತಾರೆ. ಮೋಸ್ಟ್ಲಿ ಮಲ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ನಾನು ಹೇಳಿಲ್ಲ ಅಷ್ಟು ಮಾರ್ನಿಂಗ್ ಬರ್ತೀವಿ ಅಂತ. ಸೊ ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ. ಈಗ ನಾನು ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ವಿ. ಅಲ್ಲಿ ಪಾರ್ಕ್ ಮಾಡೋಣ. ಪಾರ್ಕ್ ಮಾಡಿದ್ಮೇಲೆ ಸಿಗೋಣ ಗೈಸ್. ಬಾಯ್. So good morning guys. Today day is Saturday and morning 4 o'clock. So guys ನೋಡಿ ಮಾರ್ನಿಂಗ್ 5 o'clock 4 o'clock ನಾನು ಹೊರಟಿದ್ದೀನಿ. ಈಗ ಇಲೆಕ್ಟ್ರಾನ್ ಸಿಟಿ ಬರೋ ಅಷ್ಟರಲ್ಲಿ 5 o'clock ಆಗಿದೆ. ಆ್ಯಂಡ್ ಲಿಟಲ್ ಬಿಟ್ ರೈನಿಂಗ್ ಆಲ್ಸೋ. ಸೊ ಸ್ವಲ್ಪ ಮಳೆನೂ ಬರ್ತಾ ಇದೆ. ಆ್ಯಂಡ್ ಹಾಸ್ಪಿಟಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ಈಗ ನಾನು ಜಸ್ಟ್ ಗೇಟ್ ಎಂಟರ್ ಆಗಿದ್ದೀನಿ. ಆ್ಯಂಡ್ ನೀವು ಮುಂದೆ ನೋಡ್ಬೋದು ಹಾಸ್ಪಿಟಲ್. ಈಗ ನಾನು ಗೇಟ್ ಎಂಟರ್ ಆಗಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಾನು ಅವನಿಗೆ ಕಾಲ್ ಮಾಡಿಲ್ಲ, ಲೈಕ್ ಅಷ್ಟು ಮಾರ್ನಿಂಗ್ ನಾನು ಬರ್ತಾಯಿದ್ದೀನಿ ಅಂತ. ನೈಟ್ ನಾನು 2 o'clock ಹೋಗಿದ್ದೀನಿ. ಈಗ ಮಾರ್ನಿಂಗ್ 5 o'clock. ಸೊ ಮಿಡಿಲಲ್ಲಿ ಸ್ವಲ್ಪ ಟೈಮ್ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ಬರೋಣ. ಯಾಕೆಂದರೆ ಇವತ್ತು ಸರ್ಜರಿ ಡೇಟ್. ಆ್ಯಂಡ್ ಸರ್ಜರಿ ಡೇಟ್ ಅಂದ್ರೇ ನಿಮಗೆ ಗೊತ್ತು ಅಲ್ಲ, ಒಂದು ಪೇಷಂಟ್ ಜೊತೆ ಒಂದು ಅಟೆಂಡರ್ ಇರಬೇಕು ಅಂದರೆ ಎಷ್ಟು ಕೆಲಸ ಇರುತ್ತೆ. ಸೊ ಅದಕ್ಕೆ ಗೈಸ್ ನೋಡಿ ಮಾರ್ನಿಂಗ್ ಅವ್ರು ಎದ್ದೇಳೋದು ಮುಂಚೆನೇ ನಾನೇ ಬಂದುಬಿಡ್ತಾಯಿದ್ದೀನಿ ಫಸ್ಟು. ಸೊ ಬನ್ನಿ ಗೈಸ್ ಹಾಸ್ಪಿಟಲ್ ಹತ್ರ ಹೋಗೋಣ. ಹಾಸ್ಪಿಟಲ್ ಒಳಗಡೆ ಹೋಗ್ಬಿಟ್ಟು ಫಸ್ಟು ಅಪ್ಡೇಟ್ ತೊಗೊಳ್ಳೋಣ. ಎಷ್ಟು ಗಂಟೆಗೆ ಸರ್ಜರಿ ಏನಂತ, ಯಾವ ಥರ ಏನು ಅಪ್ಡೇಟು. ಆ್ಯಂಡ್ ಆಫ್ಟರ್ ಅಪ್ಡೇಟು ನಾನು ಮತ್ತೆ ನಿಮಗೆ ಪಾರ್ಟ್ 2ಗೆ ಸಿಗ್ತೀವಿ. ಸೊ ಪಾರ್ಟ್ 2 ಮಿಸ್ ಮಾಡ್ದಂಗೆ ಆಫ್ಟರ್ ಸರ್ಜರಿ ಏನೇನಾಗಿದೆ ಯಾವ ಥರ ನೀವು ಪಾರ್ಟ್ 2ಗೆ ಮತ್ತೆ ಬರಬೇಕು ಗೈಸ್. ಸೊ ನೆಕ್ಸ್ಟ್ ಪಾರ್ಟ್ಗೆ ಸಿಗೋಣ. ಬಾಯ್.